ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸು ಸ್ಟಿಚಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಕಟ್ಟಿಂಗ್ ಅವಾಗೆ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಆವಾಗ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡೋದಂತ ಗೊತ್ತಾಗುತ್ತೆ. ಮೊದಲಿಗೆ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾನ್ವಾಸ್ನ, ಅದನ್ನು ಐರನ್ ಮಾಡಿಕೊಂಡು ಸುತ್ತಲೂ ಕ್ಯಾನ್ವಾಸ್ ಸುತ್ತಲೂ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಸೆಂಟ್ರಿಗೆ ಈ ಥರ ನ್ಯಾಚ್ ಹೊಡ್ಕೊಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ನ್ಯಾಚ್ ಹೊಡ್ಕೊಳ್ಳಿ. ಈ ಥರ ನ್ಯಾಚ್ ಹೊಡ್ಕೊಂಡು ಎರಡಕ್ಕೂ ಈಗ ಬ್ಯಾಕ್ ತಗೊಂಡು ಮೇನ್ ಪೀಸು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಒಂದು ಟೆನ್ಷನ್ ಮಾರ್ಜಿನ್ಗೆ. ಈಗ ಇದನ್ನು ನೋಡಿ ಈ ಥರ ತಿರುಗಿಸ್ಬಿಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ಲೈನಿಂಗ್ನು ಮತ್ತು ಮೇನ್ ಪೀಸ್ನ ಈ ಥರ ಇಟ್ಕೊಂಡು ಲೈನಿಂಗ್ ಸಮಕ್ಕೆ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಮೇನ್ ಪೀಸ್ನ ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊಂಬಿಡಿ. ಈಗ ಇದನ್ನು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಅಲ್ಲಿಂದ ಕೆಳಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಸೆಂಟ್ರಿಗೆ. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಳೋದಕ್ಕೆ ನಮ್ಗೆ ಸೆಂಟ್ರ್ ನೀಟಾಗಿ ಗೊತ್ತಾಗುತ್ತೆ. ಈಗ ಕ್ಯಾನ್ವಾಸ್ನ ಇಕ್ಕಿ ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ನೆಕ್ ಯಾವ ಥರ ಇದೆಯೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಕೆಳಗಡೆ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡು ಅದನ್ನು ಇನ್ಸೈಡಿಗೆ ತಿರುಗಿಸ್ಬಿಟ್ಟು ಟಾಪ್ ಸೈಡಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೆಕ್ ತಾವಿಂದ ಕೆಳಕ್ಕೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ನೋಡಿ, ಈ ಕ್ಯಾನ್ವಾಸು 1.5 ಇಂಚ್ ಹತ್ರ ಇಟ್ಕೊಂಡು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೆಕ್ ಯಾವ ಥರ ಇದೆಯೋ ಅದೇ ಥರನೇ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಬರಲಿ. ಥರ ಹಾಕ್ಕೊಂಡು ಈಗ ಒಳಗಡೆ ಇರುವಂಥ ಎಕ್ಸ್ಟ್ರಾ ಪೀಸ್ನ ಟ್ರಿಮ್ ಮಾಡ್ಕೊಬೇಕು. ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಬೇಕು. ನಾವು ಹಾಕಿರೋ ಸ್ಟಿಚ್ಚು ಕಟ್ ಆಗದಿರ ಹಾಕ್ಕೊಳ್ಳಿ. ನ್ಯಾಚನ್ನ ಹಾಕ್ಕೊಂಡು ನೋಡಿ, ಅದನ್ನು ಇನ್ಸೈಡಿಗೆ ಈ ಥರ ತಿರುಗಿಸ್ಬಿಡ್ಬೇಕು. ಈ ಥರ ನೀಟಾಗಿ ಎಲ್ಲನೂ ಇನ್ಸೈಡಿಗೆ ತಿರುಗಿಸ್ಬಿಟ್ಟು ಇದನ್ನು ಟಾಪ್ ಸೈಡಿಗೆ ತಿರುಗಿಸ್ಬಿಟ್ಟು ಟಾಪ್ ಸೈಡಿಂದ ಸುತ್ತಲೂ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸುತ್ತಲೂ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಕಿನಾರಿ ಸ್ಟಿಚ್ ಹಾಕಿ ಆಯಿತು. ನೋಡಿ, ಈಗ ನೋಡಿ, ಕಾಂಟ್ರಾಸ್ಟ್ ಕಲರ್ ಸೀರೆ ಪೀಸಲ್ಲಿ 2 ಇಂಚು ಅಗಲ, 2 ಇಂಚ್ ಉದ್ದ, ನೋಡಿ 2 ಇಂಚು 2 ಇಂಚು ಈ ಥರ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲನೂ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ, ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬೇಕು. ನಾವು ಹಾಕಿರೋ ಸ್ಟಿಚ್ ಕಟ್ ಆಗಬಾರ್ದು. ಈ ಥರ ನೀಟಾಗಿ ಎಲ್ಲನೂ ರೆಡಿ ಮಾಡ್ಕೊಬೇಕು. ನೋಡಿ, ಈ ಥರ. ಈಗ ನೋಡಿ, ಬ್ಯಾಕ್ ನೆಕ್ನ ತಗೊಂಡು ಈ ಥರ ಇಟ್ಕೊಬೇಕು. ಈ ಥರ ಇಟ್ಕೊಂಡು ಅದ್ರ ಮೇಲ್ಗಡೆಯಿಂದ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಥ್ರೆಡ್ ಪೈಪಿಂಗು ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ಸೈಡು ನೋಡಿ, ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹಾಫ್ ಟೆನ್ಷನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಮೇಲ್ಗಡೆ ಬೋಟ್ ನೆಕ್ಕಿಗೂ ಸಹ ಅದೇ ಥರನೇ ಥ್ರೆಡ್ ಪೈಪಿಂಗು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಬೇಕು.
ಈಗ ನಮಗೆ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ಸ್ಲೀವ್ ತಗೊಂಡು ಸ್ಲೀವ್ಗೆ ಸ್ವಲ್ಪ ಕಮ್ಮಿ ಇತ್ತಲ್ಲ ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಜಾಯಿಂಟ್ ಮಾಡಿಕೊಂಡು ಈ ಥರ ಸ್ಲೀವ್ನ ಫೋಲ್ಡ್ ಮಾಡಿ ನೋಡಿ, ಇವಾಗ ನಮಗೆ ಎಕ್ಸ್ಟ್ರಾ ಇರೋದು ಗೊತ್ತಾಗುತ್ತೆ. ಅದನ್ನು ಈ ಥರ ಟ್ರಿಮ್ ಮಾಡ್ಕೊಂಬಿಡಬೇಕು. ಅದ್ರ ಸಮಕ್ಕೆ ಟ್ರಿಮ್ ಮಾಡಿಕೊಂಡು ಫ್ರಿಲ್ಲಿಗೋಸ್ಕರ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿದ್ವಲ್ಲ, ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ, ಅಲ್ಲಿಂದನೂ ಈ ಥರ ಫ್ರಿಲ್ನ ಇಟ್ಕೊಳ್ತಾ ಬನ್ನಿ. ಆ ಕಡೆ ನ್ಯಾಚಿಂದ ಈ ಕಡೆ ನ್ಯಾಚ್ವರೆಗೂ ಈ ಥರ ಫ್ರಿಲ್ ಇಟ್ಕೊಬೇಕು. ಈಗ ಆ ಸೈಡ್ ಆದಮೇಲೆ ನೋಡಿ, ಕೆಳಗಡೆಯೂ ಅದೇ ಥರನೇ ಫ್ರಿಲ್ ಇಟ್ಕೊಬೇಕು. ಥರ ಚಿಕ್ಕದಾಗಿ ಫ್ರಿಲ್ ಇಟ್ಕೊತಾ ಇದ್ದೀನಿ. ಥರ ಫ್ರಿಲ್ ಇಟ್ಕೊಂಡ ನಂತರ ನೋಡಿ, ಬಾರ್ಡರ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಇನ್ಸೈಡಿಂದ ಜಾಯಿಂಟ್ ಮಾಡ್ಕೊಬೇಕು. ಬಾರ್ಡರ್ದು ಇನ್ಸೈಡ್ ಇರೋದು ಮೇಲೆ ಬರೋ ಥರ ಇಟ್ಕೊಬೇಕು. ಸೀದಾ ಇರೋದು ಕೆಳಗಡೆ ಹೋಗೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಈ ಬಾರ್ಡರ್ನ ಈ ಕಡೆ ತಿರುಗಿಸ್ಬಿಟ್ಟು ನೋಡಿ, ಒಳಗಡೆ ರಾಯ್ ಎಡ್ಜ್ ಇರುತ್ತಲ್ಲ ಅದನ್ನು ಬಾಡಿ ಸೈಡಿಗೆ ತಿರುಗಿಸ್ಬಿಟ್ಟು ಸ್ಲೀವ್ ಸೈಡಿಗೆ ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲೀವ್ ಮೇಲೆ ಕಿನಾರಿ ಸ್ಟಿಚ್ ಬರಬೇಕು, ಆ ಥರ ಹಾಕ್ಕೊಳ್ಳಿ. ನೋಡಿ, ಈಗ ಎರಡು ಸ್ಲೀವ್ನು ಇದೇ ಥರ ರೆಡಿ ಮಾಡ್ಕೊಬೇಕು. ನಮಗೆ ಬಲೂನ್ ಹ್ಯಾಂಡ್ಸ್ ರೆಡಿ ಆಯಿತು. ನೋಡಿ, ಎರಡು ಸ್ಲೀವ್ನು ಇದೇ ಥರನೇ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ನ ತಗೊಂಡು ಮೇನ್ ಪೀಸ್ದು ಇನ್ಸೈಡ್ ಮೇಲೆ ಲೈನಿಂಗ್ನ ಇಟ್ಕೊಂಡು, ಲೈನಿಂಗ್ ಯಾವ ಥರ ಇದೆಯೋ ಅದೇ ಥರನೇ ಸುತ್ತಲೂ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋಂಥ ಮೇನ್ ಪೀಸ್ನ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಟ್ರಿಮ್ ಮಾಡಿಕೊಂಡು ಇದಕ್ಕೂ ನೆಕ್ಗೆ ಥ್ರೆಡ್ ಪೈಪಿಂಗು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇನ್ಸೈಡಿಂದ ಸ್ಟಿಚ್ ಮಾಡಿಕೊಂಡು ನೋಡಿ, ಇದನ್ನು ಈ ಥರ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ತಾಯಿದ್ದೀನಿ. ಟಾಪ್ ಸ್ಟಿಚ್ಚು ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಫ್ರಂಟ್ಗೆ ಡಾಟ್ ಹಾಕ್ಕೊತಾ ಇದ್ದೀನಿ. ಫ್ರಂಟು ನಾನು ಏನು ಮಾರ್ಕ್ ಮಾಡ್ಕೊತಾ ಇಲ್ಲ, ಡೈರೆಕ್ಟಾಗಿ ಡಾಟ್ ಹಾಕ್ತಾಯಿದ್ದೀನಿ. ನೀವು ಮಾರ್ಕ್ ಮಾಡ್ಕೊಳೋದಾದರೆ ಮಾರ್ಕ್ ಮಾಡಿಕೊಂಡು ಡಾಟ್ ಹಾಕಿ. ನನಗಿಲ್ಲಿ ಗೊತ್ತಾಗುತ್ತೆ, ಅದಕ್ಕೆ ನಾನು ಡೈರೆಕ್ಟಾಗಿ ಹಂಗೇ ಡಾಟ್ ಹಾಕ್ತಾಯಿದ್ದೀನಿ. ನಿಮಗೆ ಈ ಥರ ಗೊತ್ತಾಗಲ್ಲ ಅನ್ನೋದಾದರೆ ಮಾರ್ಕ್ ಮಾಡಿಕೊಂಡು ಡಾಟ್ ಹಾಕಿ. ನೋಡಿ, ಈ ಥರ ಡಾಟ್ ಹಾಕ್ಕೊಂಡ ನಂತರ ಸೆಂಟ್ರಿಗೆ ಕಟ್ ಮಾಡ್ಕೊಬೇಕು. ನೋಡಿ, ಈಗ ಈ ಥರ ಕಟ್ ಮಾಡಿಕೊಂಡು ಶೇಪ್ ಬೆಲ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶೇಪ್ ಬೆಲ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಆನಂತರ ಇದನ್ನು ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡ್ಕೊಂಡು ನೋಡಿ, ಇವಾಗ ಇನ್ವಿಸಿಬಲಾಗಿ ಬರುತ್ತೆ ನಮಗೆ. ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಇದಕ್ಕೆ ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ, ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನೂ ಸಹ ಅಟ್ಯಾಚ್ ಮಾಡಿಕೊಂಡೆ. ನೋಡಿ, ಈ ಥರ ಬರುತ್ತೆ ನಮಗೆ. ಎಲ್ಲೂ ಸಹ ಅಪ್ ಆ್ಯಂಡ್ ಡೌನ್ ಬರಬಾರ್ದು. ಈಗ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಬೇಕು. ಬ್ಯಾಕು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಳ್ಳಿ. ಅದ್ರ ಮೇಲೆ ಫ್ರಂಟು ಉಲ್ಟಾ ಇರೋದು ಕೆಳಗಡೆ ಹೋಗಬೇಕು. ಸೀದಾ ಇರೋದು ಕೆಳಗಡೆ ಹೋಗಲಿ, ಉಲ್ಟಾ ಇರೋದು ಮೇಲೆ ಬರಲಿ, ಆ ಥರ ಇಟ್ಕೊಳ್ಳಿ ಫ್ರಂಟ್ನ. ನೋಡಿ, ಈಗ ಸೀದಾ ಇರೋದು ಕೆಳಗಡೆ ಹೋಗಿದೆ, ಉಲ್ಟಾ ಇರೋದು ಮೇಲೆ ಬಂದಿದೆ ಫ್ರಂಟು. ಈ ಥರ ಇಟ್ಕೊಂಡು ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಸ್ಲೀವಲ್ಲಿ ಸೆಂಟ್ರನ್ನೇ ಹಚ್ಚಿರುತ್ತಲ್ಲ, ಆ ಸೆಂಟ್ರನ್ನೇ ಹಚ್ಚು ನೋಡಿ, ಶೋಲ್ಡರ್ ಹತ್ರ ಇಟ್ಕೊಂಡು ಅಲ್ಲಿಂದ ಸ್ಟಿಚ್ ಹಾಕ್ಕೊತ ಬನ್ನಿ ಟೆನ್ಷನ್ ಮಾರ್ಜಿನ್ಗೆ. ಥರ ಸೆಂಟ್ರಿಂದ ಸೆಂಟ್ರ್ ಅಟ್ಯಾಚ್ ಮಾಡೋದ್ರಿಂದ ಮಿಡ್ಲ್ ಔಟ್ ಆಗೋಲ್ಲ, ಸ್ಲೀವ್ ಶೇಪು ನೀಟಾಗಿ ಬರುತ್ತೆ. ಹಾಗೆ ಫಿಟ್ಟಿಂಗು ಕೂಡ ನಮಗೆ ಎಲ್ಲೂ ಪ್ರಾಬ್ಲಮ್ ಆಗೋಲ್ಲ. ಈ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ. ಎರಡು ಸ್ಲೀವ್ನು ಇದೇ ಥರನೇ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ,
ನಮಗೆ ಈ ಥರ ಬರುತ್ತೆ ಬಲೂನ್ ಹ್ಯಾಂಡ್ಸು. ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ. ನಾವು ಫಿಟ್ಟಿಂಗ್ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ಸೈಡ್ ಜಾಯಿಂಟು ಮಾಡ್ಕೊಬೇಕು. ಎರಡೂ ಸೈಡು ಅದೇ ಥರನೇ ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಇರೋದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಈಗ ಅದ್ರ ಪಕ್ಕದಲ್ಲೇ ಒಂದು 2-3 ಸ್ಟಿಚ್ಚು ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಬ್ಯಾಕು ಡಾಟ್ ಹಾಕ್ಕೊತಾ ಇದ್ದೀನಿ. ಎಷ್ಟು ನಮಗೆ ಎಕ್ಸ್ಟ್ರಾ ಇರುತ್ತೋ ಅಷ್ಟಕ್ಕೆ ನಾವು ಬ್ಯಾಕ್ ಡಾಟ್ 2 ಹಾಕ್ಕೊಳ್ಳಿ. ಈ ಥರ ಬ್ಯಾಕ್ ಡಾಟ್ ಹಾಕ್ಕೊಂಡ ನಂತರ ಮೆಜರ್ಮೆಂಟ್ ಬ್ಲೌಸಿಂದ ಈ ಥರ ಚೆಕ್ ಮಾಡ್ಕೊಬೇಕು. ನೋಡಿ ಈ ಥರ ಸಮವಾಗಿ ಇಟ್ಕೊಂಡು ಎರಡೂ ಈ ಥರ ಸಮವಾಗಿ ಸ್ವಲ್ಪನೇ ಇಟ್ಕೊಂಡು ಲಾಸ್ಟ್ ಎಡ್ಜ್ವರೆಗೂ ಕರೆಕ್ಟಾಗಿರಬೇಕು. ನೋಡಿ ಈ ಥರ ಇರಬೇಕು. ಈಗ ನಮಗೆ ಬ್ಲೌಸು ರೆಡಿ ಆಯಿತು. ನೋಡಿ ಇಷ್ಟು ಮಾಡಿಕೊಂಡ್ರೆ ನಮಗೆ ಫಿಟ್ಟಿಂಗ್ ನೀಟಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.